ದಿವೋಹಂ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ನಿನ್ನೆ ನಾವು ಕರುಣೆಯ ದಯೆ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತು ಆ್ಯಶ್ ವೆನ್ಸ್ಡೇ ಮತ್ತು ರಮದಾನ್ ಪ್ರಾರಂಭದ ದಿನ. ಸೊ ಈ ಎರಡೂ ವಿಷಯ, ಈ ದಿನ ಏನು ವಿಶೇಷ ಅಂತಂದರೆ ಕರುಣೆ ಇರಬೇಕು, ದಯೆ ಇರಬೇಕು. ನಮ್ಮ ನಾವು ಜೀವನ ಮಾಡೋದು ಹೇಗೆ, ಮತ್ತು ನಾವು ಈ ಜನ್ಮವನ್ನು ಎತ್ತಿರೋದಕ್ಕೆ ಒಂದು ಕಾರಣ ಏನನ್ನು ನಾವು ಸಮಾಜಕ್ಕೆ ಒಳ್ಳೆಯದನ್ನು ಮಾಡಿ ಹೋಗ್ಬೋದು, ಹೇಗೆ ನಾವು ಒಬ್ಬರಿಗೆ ಸಹಾಯವನ್ನು ಮಾಡ್ಬೋದು, ಇದೆಲ್ಲವನ್ನು ಯೋಚಿಸುವಂಥ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸೊ ಹೇಗೆ ನಾವು ಈ ದಯೆ ಕರುಣೆನ ಮುಂದೆ ತೊಗೊಂಡು ಹೋಗ್ಬೋದು, ಒಂದು ದೈವಿಕವಾದಂಥ ಒಂದು ಕರುಣೆಯನ್ನು ನಾವು ಹೇಗೆ ಸದಾಕಾಲ ಇಟ್ಕೊಳ್ಳೋ ಹಾಗೆ ಒಂದು ವ್ಯವಸ್ಥೆನ ಮಾಡ್ಕೋಬೋದು. ನಿಮಗೆ ಗೊತ್ತಿರೋ ಉತ್ತರ ನೀವು ಹೇಳಿ, ನನ್ನ ಉತ್ತರ ಸಂಜೆ ನಾನು ನಿಮಗೆ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ದಿವೋಹಂ.